ಈ ಆ್ಯಕ್ಟರ್ಗಳು ಒಳಗಡೆ ಮಾತಾಡ್ಕೊತಾ ಇದ್ರು, ಒಂದು ಫಂಕ್ಷನ್ಗೆ ಹೋದರೆ 30,000 ತೊಗೊಳ್ತೀವಿ ಅಂತ. ಗಿಲ್ಲಿಯವರು, ಚಂದ್ರಪ್ರಭು ಅವರು 30,000 ತೊಗೊಳ್ತೀನಿ ಅಂತ. ನಾನು ಹೇಳಿದೆ 2.5 ಲಕ್ಷ ಅಂತ. ನಗ್ತಾ ಇದ್ರು, ಅಮ್ಮ ನಾವು ಹೀರೋಗಳಾಗೆ ನಮಗೆ ಕೊಡಲ್ಲ, ನಿನ್ಗೆ 2.5 ಲಕ್ಷ ಕೊಡ್ತಾರ ಅಂತ. ಓಕೆ ಸರ್, ಅಷ್ಟೇ ಆನ್ಸರ್ ನಕ್ಕೊಂಡು ಆನ್ಸರ್ ಮಾಡ್ತಾ ಇದ್ದೆ. ಓಕೆ ಸರ್, 2 ಲಕ್ಷ ನನ್ನ ನಾಯಿಂದಾನೇ ಬರುತ್ತೆ ಹೌದು ಅಂತ ನೀವು ಹೇಳ್ಕೊಳ್ತಾ ಇದ್ರಿ. ಹೌದು, ಅದನ್ನೆಲ್ಲ ಅವ್ರು ಯಾರು ನಂಬಕ್ ತಯಾರಿರ್ಲಿಲ್ಲ. ಯಾರು ತಯಾರೇ ಇರ್ಲಿಲ್ಲ. ಆಡ್ಕೊಂಡು ನಗೋರು, ಏನೋ ಗುರು ಸತೀಶ್ ಅಂದ್ರೆ ಸುಮ್ನೆ ಸುಳ್ಳು ಹೇಳ್ತಾನೆ, ಬುಳ್ಳೆ ರಾಜ, ಬೊಗಳೆ ರಾಜ, ಓಲ್ಡ್ ರಾಜ ಅದೇನೋ ಕೊಟ್ಟಿದ್ರಲ್ಲ ನಂಗೆ, ಅದೇನೋ ಬಂಡಲ್ ರಾಣಿ ಆತರ ಏನೋ ಕೊಟ್ಟಿದ್ರು. ಒಂಥರ ಕೇವಲವಾಗಿ ಅದನ್ನ ತಳ್ಳೋದು, ಅಂದ್ರೆ ಅದನ್ನ ಕಿವಿಗೂ ಹಾಕೊಳಕ್ಕೂ ತಯಾರಿಲ್ಲ, ಫುಲ್ ಮ್ಯಾಟ್ರು ಕೇಳಕ್ಕೂ ತಯಾರಿಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಬಾಯಿ ಮುಚ್ಚಿಸ್ಬಿಡೋರು, ಮುಂದಿಂದ ಫಿಲ್ ಇನ್ ದ ಬ್ಲಾಂಕ್ಸ್ ಹೇಳಕ್ಕೆ ಬಿಡ್ತಾ ಇರಲಿಲ್ಲ, ಅಲ್ಲಿಗೆ ಇದು ಮಾಡ್ಬಿಡೋದು. ಅದನ್ನೇ ಇವರೆಲ್ಲ ಮಾತಾಡ್ಕೊಂಡು ಕಂಡಮ್ ಥರ ಟ್ರೀಟ್ ಮಾಡೋದು. ಆಮೇಲೆ ನನ್ನ ಬೆಳೆಯೋಕ್ಕೆ ಬಿಡಬಾರ್ದು ಅಂತ ಎಲ್ಲ ಗುಂಪುಗಾರಿಕೆ ಮಾಡಿಕೊಂಡು ಸೆಕೆಂಡ್ ವೀಕಲ್ಲೇ ಓಡಿಸ್ಬೇಕಂತಿದ್ರು. ಸೆಕೆಂಡ್ ವೀಕಲ್ಲಿ ನಾನು ನಾಮಿನಿ ಆಗಿರಲಿಲ್ಲ, ಅದರಿಂದ ಸೇಫ್ ಆದೆ. 3ನೇ ವಾರದಲ್ಲಿ ಪಕ್ಕಾ ಗೊತ್ತಿತ್ತು ನಾನು ಈ ಸಲ ಹೋಗ್ತೀನಿ ಅಂತ. ನಾನು ರೆಡಿ ಇದ್ದೆ, ಆದರೆ ನಿದ್ದೆ ಇಲ್ದಿದ್ಕೆ ಹಂಗಿದ್ದೆ, ಮಖ ಅಳು ಮಖ ಥರ. ಆಮೇಲೆ ವಾಯ್ಸು ಹೊಟ್ಟೋಗ್ಬಿಟ್ಟಿತ್ತು ನಿದ್ದೆ ಗಂಡಲ್ಲಿ. ಬೇಜಾರು ಇಲ್ಲೇ ಇರಲಿಲ್ಲ, ಸ್ಪಂದನದ ಮಾತ್ರ ಬೇಜಾರಾಯಿತು. ಸ್ಪಂದನದ ಏನಕ್ಕೆ ಬೇಜಾರಾಯ್ತು ಅಂದರೆ ಅಷ್ಟು ಚೆನ್ನಾಗಿದೆ, ಇಬ್ಬರದು 1% ಜಗಳ ಇಲ್ಲ. ಅವರು ನನ್ನ ಸತೀಶ್ ಸರ್ ಅನ್ನೋಳು, ನಾನು ಅವಳು ಇರೋದ್ರಲ್ಲಿ ಕಲ್ಚರ್ ಹುಡುಗಿ ಅಂತ ಅನ್ನಿಸ್ತು. ಅಷ್ಟು ಮರ್ಯಾದೆ ಕೊಡ್ತಿದ್ದೆ. ಅವಳಿಗೂ ಬ್ರೈನ್ ವಾಶ್ ಮಾಡಿದ್ದಾರೆ. ಅವ್ರ ಮಾತು ಕಟ್ಕೊಂಡು ಇಟ್ಟಿದ್ದಕ್ಕೆ ಬೇಜಾರಾಯಿತು. ಅವಳು ಒಬ್ಳು ಇಟ್ಟಿದ್ದೇ ಬೇಜಾರಾಗಿದ್ದು. ಅದು ಬಿಟ್ಟು ಕಾಕ್ರೋಚ್ ಸುದಿಯವ್ರು ನನ್ನ ಬಗ್ಗೆ ಮಾತಾಡ್ತಾರೆ, ಹೆಮ್ಮೆ ಅನ್ನಿಸ್ತು. ಇಬ್ಬರಾರು ನಂದು ಒರಿಜಿನಲ್ ಹೇಳಿದ್ರಲ್ಲ, ಇವ್ರದ್ದು ಬಿಡಿ, ಇದು ಕೇಳಿಸ್ಕೊಳ್ಳೇ ಇಲ್ಲ. ಯಾಕಂದ್ರೆ ನನಗೆ ಅದು ಪ್ರೀ ಪ್ಲ್ಯಾಂಡ್ ಅನ್ನೋದು ಮೊದಲೇ ಗೊತ್ತಿತ್ತು. ಇವ್ರದ್ದು ಯಾರ್ದು ಕೇಳಿಸ್ಕೊಳ್ಳಿಲ್ಲ. ಸ್ಪಂದನ ಇಟ್ಟಿದ್ದು ಬೇಜಾರಾಯಿತು, ಅವರಿಬ್ಬರು ಹೇಳಿದ್ದು ಖುಷಿ ಆಯಿತು. ಅದಕ್ಕೆ ಯಾರಿಗೂ ಬಾಯಿ ಹೇಳಲಿಲ್ಲ, ಬಂದ್ಬಿಟ್ಟೆ ಸೀದಾ. ಕಾಕ್ರೋಚ್ ಅವರು ಕೂಡ ತುಂಬಾ ಮಾತಾಡ್ತಾ ಜೋರಾಗಿ ಮಾತಾಡ್ತಾ ಇದ್ರು, ಕೆಲವೊಬ್ಬರಿಗೆ ಆರ್ಡರ್ ಮಾಡ್ತಾ ಇದ್ರು. ಅವಾಗ ಅದನ್ನೆಲ್ಲ ಇಲ್ಲ, ಅದು ಧ್ರುವಂತ್ ಅಷ್ಟು ಇರಲಿಲ್ಲ ಸರ್. ಧ್ರುವಂತದ್ದು ಡ್ರಾಮಾ ಅನ್ಸೋದು. ಕಾಕ್ರೋಚ್ ಅವ್ರದ್ದು ಅವ್ರಿಗೆ ರಾಕ್ಷಸದ ಪಾತ್ರ ಕೊಟ್ಟಿದ್ರಿಂದ ಅದನ್ನು ಪಾಪ ಫುಲ್ಲಾಗಿ ರ್ಯಾಶಾಗಿ ಮಾಡದೆ ಮಗು ಥರ ನಮ್ಮನ್ನೆಲ್ಲ ಚೆನ್ನಾಗೇ ನೋಡ್ಕೊತಾ ಇದ್ರು. ತುಂಬ ಸಾಫ್ಟಾಗೆ ಹ್ಯಾಂಡ್ಲ್ ಮಾಡಿದ್ರು. ಅಷ್ಟೊಂದು ಸುಮ್ಮನೆ ಕಿರ್ಚಾಡೋ ಥರ ಮನೆಗೆ ಇರಿಟೇಷನ್ ಆಗೋ ಥರ ಅನ್ನಿಸ್ಲಿಲ್ಲ ಸರ್. ಒಳಗಡೆ ಇದ್ದವ್ರು ನಾವೇ ಸಾಕ್ಷಿ, ಹಂಗೆ ಅನ್ನಿಸ್ಲಿಲ್ಲ. ರಕ್ಷಿತಾ ಅವ್ರ ಬಗ್ಗೆ ರಕ್ಷಿತಾ ಪಾಪ ಕನ್ನಡ ಮಾತಾಡೋಕೆ ಕಷ್ಟಪಡುತ್ತೆ, ಆದರೂ ಮಾತಾಡುತ್ತೆ ಇವಾಗ ಚೆನ್ನಾಗಿ ಒಂದು ರೇಂಜ್ಗೆ. ಆದರೆ ಒಳಗಡೆ ಇರೋರ್ದು ಈಗ ನಿನ್ನೆ ಇಂಟರ್ವ್ಯೂ ಬಗ್ಗೆ ಹೇಳ್ತೀನಿ. ನಿನ್ನೆ ಮಾಡಿದವ್ರ ಇಂಟರ್ವ್ಯೂ ಬಗ್ಗೆ, ಅವಳು ಕನ್ನಡ ಬಂದರೂ ಅವಳು ಕನ್ನಡ ಮಾತಾಡಲ್ಲ ಅಂತ ಹೇಳಿದ್ರು. ನಾನು ನಿನ್ನೆ ಫುಲ್ಲು ನೋಡಿದ್ರೆ ರೀಲ್ಸಲ್ಲಿ ಬರೀ ಕನ್ನಡನೇ ಮಾತಾಡಿದ್ದಾಳೆ, ತೊದ್ಲು ಇಲ್ಲ. ನಿನ್ನೆ ನೋಡಿದೆ ಸರ್. ಆದರೆ ಒಳಗಡೆ ಅದರಲ್ಲಿ ಕಾಲ್ ಭಾಗನೂ ಡೇ 1 1 ವೀಕ್ ಮಾತಾಡ್ತಿರ್ಲಿಲ್ಲ. ಡ್ರಾಮಾ ಅನ್ಸನ ಅಲ್ಲಲ್ಲ, ಅವಳಿಗೆ ಟೆನ್ಷನ್ಗೆ ಬಾಯಿ ಬರ್ತಿರ್ಲಿಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಹಂಗೆ ಮಾತಾಡೋದು ಕಷ್ಟ. ಯಾಕಂದ್ರೆ ಅವಳು ಹಿಂಗೆ ಮಾತಾಡ್ಕೊಂಡು ಯೋಚನೆ ಮಾಡ್ಕೊಂಡು ಗ್ಯಾಪ್ ಕೊಟ್ಕೊಂಡು ಮಾತಾಡ್ತಾ ಇದ್ದವಳು. ಅವಳದು ರೀಲ್ಸ್ ನಿನ್ನೆ ಸುಮ್ಮನೆ ನೋಡಿದೆ ಮನೇಲಿ ಕುತ್ಕೊಂಡು, ಬುಡು ಅಂತ ಕನ್ನಡದಲ್ಲೇ ಮಾತಾಡಿದ್ದಾಳೆ, ಕನ್ನಡದಲ್ಲೇ ರೀಲ್ಸ್ ಮಾಡಿದ್ದಾಳೆ. ಅಷ್ಟು ಚೆನ್ನಾಗಿ. ಈಗ ಬಿಗ್ ಬಾಸಲ್ಲಿ ನಾನೇನು 25% ಕಲಿಸಿದೆ ಅಂತ ನಿನ್ನೆವರೆಗೂ ಹೇಳ್ತಾ ಇದ್ದೆ. ಅದು ನೋಡಿದ ಮೇಲೆ ಈಗ ಸುಳ್ಳು ಅನ್ನಿಸ್ತಾ ಇದೆ. ಕನ್ನಡ ನೀಟಾಗಿ ಬರ್ತಾ ಇದೆ. ಯಾವ ತುಳುಲು ಅವಳು ಮಾಡಿರಲಿಲ್ಲ. ಅವಳು ಇನ್ಸ್ಟಾಗ್ರಾಮಲ್ಲಿ ಬರೀ ಕನ್ನಡದೇ ಇತ್ತು, ಚೆನ್ನಾಗೇ ಮಾತಾಡ್ತಾ ಇದ್ಲು. ಅದೊಂದು ಈಗ ನೋಡಿದ ಮೇಲೆ ಸುಳ್ಳು ಅಂತ ಹೇಳ್ತೀನಿ, ಅವಳಿಗೆ ಬರ್ತಿತ್ತು ಅಂತ. ಆದರೆ ಇಲ್ಲಿ ಒಳಗೆ ಬಂದು ಎಲ್ಲರೂ ನೋಡಿ ಗಾಬರಿಗೆ ಬಾಯಿ ಬರ್ತಿರ್ಲಿಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಅವಳು ಒಳ್ಳೆ ಹುಡುಗಿ, ಜನ ಹೊಂದುತ್ತಾ ಇದ್ಲು, ಜನ ಸಂಪಾದನೆ ಮಾಡಿದ್ಲು ಮನೆ ಒಳಗಿರೋರನ್ನ. ಒಂದು ಕೆಲಸ ಹೇಳಿದ್ರೆ 10 ಕೆಲಸ ಮಾಡೋಕ್ಕೆ ರೆಡಿ ಇದ್ಲು. ಅಷ್ಟು ಚೆನ್ನಾಗಿದ್ಲು. ಅವಳಿಗೆ ಯಾವ ದೆವ್ವನೂ ಹಿಡಿದಿರಲಿಲ್ಲ. ರಾತ್ರಿ ಅವಳಿಗೆ ನಿದ್ದೆ ಬರ್ತಿರ್ಲಿಲ್ಲ. ಅವಳು ಬಾಂಬೆಲಿ ಇದ್ದಿದ್ದರಿಂದ ರಾತ್ರಿ ಎಲ್ಲ ಎದ್ದಿರ್ತಾರೆ, ಬೆಳಗ್ಗೆ ಎದ್ದು ಮಲಗ್ತಾರಲ್ಲಿ. ಆ ಟೈಮ್ಗೆ ಅವಳು ರೀಲ್ಸ್ ಮಾಡ್ಕೊಳ್ಳೋ ಅಂತ ಟಾಯ್ಲೆಟ್ಗೆ ಹೋಗ್ಬಿಟ್ಟು ರಾರಾ ಆಡ್ಬಿಟ್ಟು ಮಿಕ್ಕಿದೆಲ್ಲ ಆಡಿರ್ತಾರೆ. ಇವ್ರು ಬಂದು ರಾರಾನೇ ಆಡಿದ್ಲು, ಕೆಳಗೆ ಬಿದ್ದಿದ್ಲು, ಕಣ್ಣು ಬಿದ್ದಿದ್ಲು ಅಂತ ಹಬ್ಬಿಸ್ತಾರೆ. ಅದು ನನಗೆ ಆಮೇಲೆ ಸ್ನಾನಕ್ಕೆ ಹೋಗಿರ್ತೀನಿ ಗೊತ್ತಾಗಲ್ಲ. ಬಂದಮೇಲೆ ಅವಳು ಅಡುಗೆ ಮೇಲೆ ನಾನೇನೋ ಕೈ ತೊಳಿತಾ ಇರ್ತೀನಿ, ಪಕ್ಕದಲ್ಲಿ ಬರ್ತಾಳೆ, ಗುಡ್ ಮಾರ್ನಿಂಗ್ ರೀ ಅಂತೀನಿ. ಅವಳು ಮುಖ ನೋಡಿದೆ ಹಂಗೆ ಹೋಯ್ತಾಳೆ. ಇದೇನಪ್ಪ ಅನಿಸುತ್ತೆ. ಆದರೆ ಇವರು ಆನ್ ಆ್ಯಂಡ್ ಆಫ್ ಅಂತಿರ್ತಾರಲ್ಲ, ಇದೇನಪ್ಪ ಆನ್ ಆ್ಯಂಡ್ ಆಫ್ ಇವಳು ಒಂದ್ಸಲಿ ಚೆನ್ನಾಗಿರ್ತಾಳೆ, ಒಂದ್ಸಲಿ ಆಯಾದರೂ ಕೇಳಿಸ್ಕೊಳ್ದಂಗೆ ಹೋಯ್ತಾವಳಲ್ಲ ಅಂತ ಚೂರು ನಂಗೆ 1% ಡೌಟ್ ಬರುತ್ತೆ. ಆಮೇಲೆ ಗೊತ್ತಾಗುತ್ತೆ ಅವರೆಲ್ಲ ಸೇರಿಸಿ ದೆವ್ವ ಭೂತ ಅವಳಿಗೆ ದೆವ್ವ ಹಿಡ್ದಿದೆ ಅಂತ ಹೇಳಿರೋದಕ್ಕೆ ಫೀಲಿಂಗಿಗೆ ಯಾರನ್ನೂ ಮಾತಾಡಿಸ್ತಾರಲ್ಲ, ಅದು ಆ ಬೇಜಾರಿಗೆ ಮಾತಾಡ್ತಿರಲ್ಲ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಎಲ್ಲಾರ್ದು ವಾದ ವಿವಾದ ಕೇಳಿದಾಗ ಗೊತ್ತಾಗುತ್ತೆ ಇವಳು ಕರೆಕ್ಟು ಅವ್ರದ್ದೇ ಸುಳ್ಳು ಅಂತ. ಆಮೇಲೆ ರಾತ್ರಿ ಬಂದು ಅಭಿಷೇಕ್ ಬಂದು ಗೆಜ್ಜೆ ಇಟ್ಕೊಂಡು ಬೆಡ್ಶೀಟ್ ಮುಚ್ಕೊಂಡು ಒಳಗೆ ಇಟ್ಕೊಂಡಿರ್ತಾರೆ, ಹಿಂಗೆ ತೆಗಿತಾನೆ ಚಿಲ್ ಅಂತ ಹಿಂಗಂದ. ನಾನು ನೋಡ್ಬಿಟ್ಟೆ, ಸರ್ ನೀವು ಅಲ್ಲಾಡಿಸ್ತಾ ಇರೋದು ಯಾಕೆ ಸರ್ ಎದುರಿಸ್ತಾ ಇದ್ದೀರಾ, ಚಂದ್ರಪ್ರಭು ಅವರು ಇವರೆಲ್ಲ ಎದುರ್ಕೊಂಡು ಒದ್ದಾಡ್ತಾ ಇದ್ದಾರೆ ಸರ್, ಯಾಕೆ ಸರ್ ಅಂದರೆ ಇಲ್ಲಪ್ಪ ಅಂತ ಆ್ಯಕ್ಟಿಂಗ್ ಮಾಡಿದ್ರು. ಅದಾದಮೇಲೆ ಇದು
ಇನ್ನೂ ಒಂದ್ಸಲಿ ಮಾಡಿಬಿಟ್ಟು ಕೆಳಗೆ ಬಿಸಾಕ್ಬಿಟ್ರು. ನಾನು ನೋಡ್ಬಿಟ್ಟೆ, ಅಂದರೆ ಕೆಳಗೆ ಬಿಸಾಕೋದು ಸ್ವಲ್ಪ ಆಚೆ ಕಾಣಿಸಂಗೆ ಬಂದ್ಬಿಡ್ತು. ನೋಡ್ಬಿಟ್ಟೆ, ಸರ್ ಅಲ್ಲೇ ಇದೆಯಲ್ಲ, ಏನು ಸರ್ ಸುಳ್ಳು ಹೇಳ್ತೀರಾ ಅಂದರೆ, ಇವರಿಬ್ಬರು ನೋಡೋಕ್ಕೂ ಪುರ್ಸೊತ್ತಿಲ್ಲ. ಇವರು ಬಚ್ಲು ಮನೆಯೇ ನೋಡ್ಕೊಂಡು ಕೂತವ್ರು. ರೂಮಿಂದ, ಬೆಡ್ರೂಮಿಂದ ದೆವ್ವ ಅಂದರೆ ರಿಯಲಿ ಬಿಗ್ ಬಾಸ್ ಮನೆ ದೆವ್ವ ಮನೆ ಆಗಿದೆ. ಅವಳಿಗೆ ದೆವ್ವ ಅವಳ ಮೇಲೆ ಮೈ ಮೇಲೆ ಬಂದಿದೆ. ಇದರಲ್ಲೇ ಇದ್ದಾರೆ. ಅಂದರೆ ನಾನು ಹೇಳೋದು ಯಾರೂ ನಂಬ್ತಾ ಇಲ್ಲ. ಆಮೇಲೆ ನಾನು ಆಚೆ ಬಂದ ಮೇಲೆ ಮಾರನೇ ದಿವಸ ಟಿ ವಿಲಿ ನೋಡಿದಾಗ ಗೊತ್ತಾಯಿತು, ಅಲ್ಲಿ ಬಳೆ ಅವ್ರು ಅಳ್ಳಾಡಿಸ್ತಾ ಇದ್ರು, ಗೆಜ್ಜೆ ಇವ್ರು ಅಳ್ಳಾಡಿಸ್ತಾ ಇದ್ರು ಅಂತ. ಆದರೆ ಎಲ್ಲ ಸುಳ್ಳದು, ಪ್ರೀ ಪ್ಲಾನ್ ಥರ, ಒಂಥರ ಪ್ರೀ ಪ್ಲ್ಯಾನ್ ಥರ. ಆದರೆ ಅವರಿಬ್ರು ಪ್ರೀ ಪ್ಲ್ಯಾನ್ಡ್ ಅಲ್ಲ, ಅವರಿಬ್ರು ಇವಳು ಜಾಸ್ತಿ ಮೆರಿತಾ ಇದ್ಲು, ಇವಳನ್ನ ತುಳಿಬೇಕು ಅಂತಾನೆ ಮಾಡಿರೋದು. ಫೋಕಸ್ ಜಾಸ್ತಿ ಆಗ್ತಾ ಇದೆ, ಬರ್ಲಿ ಅನ್ನೋ ತರ. ಪ್ಲಸ್ ಅವಳನ್ನ ಬಾಯಿ ಮುಚ್ಸತ್ತಾರ. ಈಗ ನನ್ ಮುಚ್ಸಾಯ್ತು, ನನ್ ಮುಚ್ಬೇಕು, ಅವಳನ್ನ ಲಾಕ್ ಮಾಡಿಸ್ಬೇಕು. ಅಷ್ಟು ಚಿನ್ಕುರುಳಿ ತರ ಓಡಾಡ್ಕೊಂಡು, ಚಿನ್ಕುರುಳಿ ತರ ಮಾತಾಡ್ಕೊಂಡಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.